ನಾನು ಟಾಟಾ ಪಂಚ್ ಮಾಡಿದ್ದೆ ಫ್ರೀ ಮೋಟರ್ಸಿಂದ ಅಂದ್ಕೊಳ್ತೀನಿ. ನಾನು ಏನು ಹಾಕೋದಿಲ್ಲ ಅಂತಿಲ್ಲ ಫೀಚರ್ಸಲ್ಲಿ. ಇವಾಗ ಅದು ಬೇಸ್ಮೆಂಟ್ ಥರ ಕಾಣಿಸ್ತದೆ ನನಗೆ. ಇದು ಮಿಡ್ವೇ ಅಂತ ಅಂದ್ಕೊಳ್ತೀನಿ. ಇದು ಮಿಡ್ವೇದು ಫಸ್ಟ್ ಟಾಪ್ನ ಡ್ಯಾಮ್ಗರ್ ವಿಲ್ಸ್ ಬರುತ್ತೆ. ಇದು ಮಿಡ್ವೇ ಅಂತ ಅಂದ್ಕೊಳ್ತೀನಿ ಪಿರಾಟಲ್ಲಿ. ಮತ್ತು ಪ್ಲಸ್ ಇದು Lanza and Riker Sudan. This is the first right on the header. So for motivate he was in our space so that this had a chance to get to know more about the details, features of the vehicle. So do what we will do have a great time. Everything found out. Very good. ಇದೊಂಥರ ಅದು ಮಿಡ್ವೇ ಅಂತ ಅಂದ್ಕೊಂಡು ಹೇಳ್ತಿದ್ದೆ. ಮಿಡ್ವೇ ಅಂತ ಹೇಳ್ಬೇಕು. ಅಲಾಯ್ಸ್ ಇದೆ ಕಡೆಯಲ್ಲಿ. ಹೇಳ್ತೀನಿ ಮಿಡ್ವೇದಲ್ಲಿ ನಿಮಗೆ ಕ್ರೂಸನ್ನು ಕೊಟ್ಟಿಯ ಕಾಟಿಗೆ ಅಫಿಷಿಯಲ್ ಅಪ್ಡೇಟ್ ಬರಬೇಕು. ದಿನ ಬಂದಿಲ್ಲ ಸರ್. ಇಂಟರ್ನೆಟಲ್ಲಿ ಬರ್ತಿದೆ ಸರ್, ನಾನು ನೋಡಿದ್ದೀನಿ. ಬರ್ತಿದೆ, ಚೆಕ್ ಮಾಡ್ಬೇಕಲ್ಲ ನಾವು. ಇದು ಹೋದ ವರ್ಷ ಇಲ್ಲ ಸರ್. 25 ಮ್ಯಾನುಫ್ಯಾಕ್ಚರ್ 24 ನಿಮಗೆ ಲೈಕ್ ಸಿಸ್ಟಮ್ ಟಾಪ್ ಆ್ಯಂಡ್ ತೊಗೊಂಡ್ರು ನಿಮಗೆ 7 ಇತ್ತು. ಇಂಡಿಯಾದಲ್ಲಿ ರೇರ್ ಎಲ್ಲ ಕಂಪ್ಲೀಟ್ ಹೋಗ್ತದೆ. ಇಲ್ಲೇನು ಡಿಫ್ರೆನ್ಸ್ ಇದೆ ಈಗ ಸರ್? ಇದು ಅಪ್ಡೇಟೆಡ್ ವರ್ಷನ್ ಆಯಿತು. ಪಂಚ್ 25 ಮ್ಯಾನುಫ್ಯಾಕ್ಚರ್ಡ್ ಅಪ್ಡೇಟೆಡ್ ವರ್ಷನ್. ಈಗ ಹೊಸ ಪಂಚ್ ಬರ್ತದೆ. ಸ್ಪೈಕ್ಲ ನೋಡಿ ಇಂಟರ್ನೆಟ್ಟಲ್ಲಿ ಅದು ಲಾಂಚ್ ಆಗುತ್ತೆ. ಅದು ಹೊಸ ಪಂಚ್ ಜಸ್ಟ್ ಇಂಟರ್ನೆಟಲ್ಲಿ ನಾರ್ಮಲ್ ಬರ್ತಿದೆ. ಆಟೋ ಕಾರ್ ಎಲ್ಲ ತೋರಿಸ್ತಾರೆ. ನಾವು ನೋಡ್ತೀವಿ. ಬಟ್ ಅಫಿಷಿಯಲ್ ಅಪ್ಡೇಟ್ ನಮ್ಮ ಟಾಟಾ ಮೋಟರ್ಸ್ ಡೀಲರ್ಶಿಪ್ಸ್ಗಳಲ್ಲಿ ಬರಬೇಕು. ಓಕೆ, ಯಾವ್ದು ಇನ್ನೂ ಬಂದಿಲ್ಲ. ಇದೊಂಥರ ಯಾವ ವೇರಿಯಂಟ್ ಇದು ಸರ್? ಇದು ಪಂಚ್ ಅಕಾಂಪ್ಲಿಷ್ಡ್ ಪ್ಲಸ್ ವೇರಿಯಂಟ್ ಸರ್. ಮಿಡ್ ಸೆಮಿ ಟಾಪ್ ಎಂಡ್. ನೆಕ್ಸ್ಟ್ ಟಾಪ್ ಎಂಡ್ ನಿಮಗೆ ಏನು ಡಿಫ್ರೆನ್ಸ್ ಇದೆ? ಸೆಮಿಡಿಗೆ ಟಾಪ್ ಏನು ಡಿಫ್ರೆನ್ಸ್ ಇದೆ ಫೀಚರ್ಸ್ ಅಲ್ಲಿ? ಲೈಕ್ ಫುಲ್ ಟಾಪ್ ಎಂಡ್ಗೆ ಇದಕ್ಕೆ ಅಂದರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ 7 ಇಂಚಸ್ 10.5 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಹರ್ಮನ್ ಕಂಪನಿ. ಆಂಡ್ರಾಯ್ಡ್ ಕಾಪ್ಲೆ, ಆಪಲ್ ಕಾಪ್ಲೆ, ವೈರ್ಲೆಸ್ ಕನೆಕ್ಷನ್ಸ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಕಾನ್ಫಿಗರೇಟೆಡ್ ಇರುತ್ತೆ, ನ್ಯಾವಿಗೇಷನ್ಸ್ ಇನ್ಬಿಲ್ಟ್ ಇರುತ್ತೆ, ಡ್ರೈವರ್ ಡ್ರೈವರ್ ಸೆಂಟ್ರಲ್ ಆರ್ಮ್ರೆಸ್ಟ್ ಬರುತ್ತೆ ನಿಮಗೆ ವಿತ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ವಿತ್ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಬರುತ್ತೆ. ಸ್ಟೇರಿಂಗ್ ನಿಮಗೆ ಟಿಲ್ಟ್ ಸ್ಟೇರಿಂಗ್ ಹೈಟ್ ಡೌನ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಎಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ. ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟಬಲ್ಸ್ ನಾರ್ಮಲಿ. ರೇರ್ ಎಸಿ ವೆಂಟ್ಸ್ ಮತ್ತೆ ಈ ಸಿಸ್ಟಮ್ ದೊಡ್ಡ 10.5 ಇಂಚಸ್ ಸಿಸ್ಟಮ್ ಎಲ್ಲ ನಿಮಗೆ 2024 ಮ್ಯಾನುಫ್ಯಾಕ್ಚರ್ ಇರಲಿಲ್ಲ. 25 ಇದರ ಫೇಸ್ ಶಿಫ್ಟ್ ಬಂದಿರೋದು ನಿಮಗೆ. ಅಂಡ್ ಇದು ನಿಮಗೆ ವಿತೌಟ್ ಸನ್ರೂಫ್. ವಿತ್ ಸನ್ರೂಫ್ ಕೂಡ ಸಿಗುತ್ತೆ, ವಿತೌಟ್ ಸನ್ರೂಫ್ ಕೂಡ ಸಿಗುತ್ತೆ. ಇಲ್ಲ, ಇದರಲ್ಲೂ ಸಿಗುತ್ತೆ ನಿಮಗೆ. ಸಿಗುತ್ತೆ. ಎಕ್ಸ್ಟ್ರಾ 35,000 40,000 ಎಕ್ಸ್ಟ್ರಾ ಆಗುತ್ತೆ. ನಿಮ್ದು ಸಿಕ್ಸ್ ಪಕ್ಕ ನಿಂತಿರೋ ಫೀಚರ್ಗೂ ತುಂಬಾ ಸಿಕ್ಸ್ ಸಿಟಿ ಎಕ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಇನ್ಸೈಡ್ ಫೀಚರ್ಸ್ ಅಲ್ಲಿ ಫೀಚರ್ಸ್ ವೈಸ್ ಏನು ಜಸ್ಟ್ ಮೇನ್ ಏನಂದ್ರೆ ಟಾಟಾದಲ್ಲಿ ಅಂದ್ರೆ ಬಿಲ್ಡ್ ಕ್ವಾಲಿಟಿ, ಬಾಡಿ weight ಗೇಜ್ ನಂಬರ್ 1, 5 ಸ್ಟಾರ್ ಗ್ಲೋಬಲ್ ಸ್ಟಾರ್ಟಿಂಗ್, ಭಾರತದ ಫಸ್ಟ್ ಸ್ಟಾರ್ಟಿಂಗ್. ಈ ತರ ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ವೆಹಿಕಲ್ ಅಲ್ಲಿ ನಂಬರ್ 1 ಟಾಪ್ ಸೆಲ್ಲಿಂಗ್ ವೆಹಿಕಲ್ ಟಾಟಾ ಪಂಚ್ ಬಂದಿರೋದು. ಓಕೆ, ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಪ್ರೈಸ್? ಲೈಕ್ ಪ್ರೈಸಿಂಗ್ ಸ್ವಲ್ಪ ಕಾಸ್ಟ್ಲಿ ಪ್ರೈಸ್ ಕಮ್ಮಿನೇ ಇದೆ. ಕಡಿಮೆ ಇದೆಯಾ? ಪ್ರೈಸ್ ಕಮ್ಮಿನೇ ಇದೆ. ಟಾಟಾ ಜಾಸ್ತಿ ಆಗುತ್ತಾ ಕಾಸ್ಟ್? ಓಡಕ್ಕೆ ಹೋದ್ರೆ ಬೆಲೆ ಜಾಸ್ತಿ ಯಾವತ್ತಿದ್ರು ಸರ್. ಅದು ಟಾಟಾ ಜಾಸ್ತಿ ಆಗುತ್ತಾ ಕಾಸ್ಟ್? ಈಗ ಟಾಟಾ ಕಾಸ್ಟ್ ಜಾಸ್ತಿ ಅಂತ ಅಲ್ಲ, ಟಾಟಾ ಇಂತ ಅದು ಈಗ ಸಿಟ್ರಾನ್ ಅಂತ ಕೇಳಿದ್ದೀನಿ. ಸಿಟ್ರಾನ್ ಅಂತ ಯಾವಾಗ ಕೇಳಿದ್ದಾರೆ ಜಾಸ್ತಿ ಏನೋ ಫೆಮಿಲಿಯರ್ ಇದೆಯಾ? ಫೆಮಿಲಿಯರ್ ಬಂದಿರೋದು ಈ ತರ ಟಾಟಾ ಇದರ ಯಾವ್ದು ಫೆಮಿಲಿಯರ್ ಇದೆ ಅದು ನಿಮ್ಗೆ ಒಂಥರ ಓಡಕ್ಕೆ ಹೋದ್ರೆ ಏನಂದ್ರೆ ಅದು ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ ಮಾರ್ಕೆಟ್. ಓಕೆ, ಟಾಟಾ ರೀಸೇಲ್ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ, ಸೂಪರ್ ಆಗಿದೆ. ರೀಸೇಲ್ ವ್ಯಾಲ್ಯೂ ಮೇನ್ ಏನಂದ್ರೆ ಬಾಡಿ weightage ಬಿಲ್ಡ್ ಕ್ವಾಲಿಟಿಗೆ ಜನ ಹುಡ್ಕೊಂಡ್ ಬರ್ತಾರೆ ಸೆಕೆಂಡ್ಸ್ ತಗೊಳ್ಳೋದು ಆ ತರ. ಮಿಕ್ಕಿನ ಜನರಸ್ ಆಗಿದೆ. ಹಳೆ ಕುಟುಂಬ ಜನರಿಗೆ ವೀಲ್ಸ್ ಎಲ್ಲ ನಿಮಗೆ R16 ಸೈಜ್ ಬರುತ್ತೆ. ಹೈಪರ್ ಸ್ಟೈಲ್ ವೀಲ್ ಬರುತ್ತೆ ನಿಮಗೆ. ಅಲಾಯ್ಸ್ ಟಾಪ್ ಎಂಡ್ ಮಾತ್ರ. ಓಕೆ, ಇನ್ನು ಫ್ರಂಟ್ ಅಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, LED DRLs ಬರುತ್ತೆ. ಅಂದ್ರೆ ಟಾಪ್ ಅಂಡ್ ಡ್ಯಾಮೇಜ್ ಬರಲ್ಲ. ಟಾಪ್ ಎಂಡ್ ಹೋಗೋದ್ರಿಂದ ಇದುಗೋದ್ರೂ ಬೆಸ್ಟ್ ನಿಮಗೆ. ಟಾಪ್ ಅಂಡ್ ಡ್ಯಾಮೇಜ್ ವೀಲ್ಸ್ ಬರಲ್ಲ ಟಾಪ್ ಅಂಡ್ ಅಲ್ಲಿ, ವೀಲ್ಸ್ ಹಿಂಗೆ ಬರುತ್ತೆ. ಹೌದು, ಟಾಪ್ ಎಂಡ್ ಮಾತ್ರ ಅಲಾಯ್ಸ್ ಬರುತ್ತೆ ನಿಮಗೆ. ಸೊ ಈ ವೇರಿಯಂಟ್ ಅಲ್ಲಿ ನಿಮಗೆ ಹೈಪರ್ ಸ್ಟೈಲ್ ವೀಲ್, ಗ್ಲಾಸಿ ಫಿನಿಶಿಂಗ್ ಬರುತ್ತೆ. R16 ಸೈಜ್. ಹಿಂದೆ ನಾರ್ಮಲ್ ಲೈಟ್ಸ್ ಬರುತ್ತೆ. ಲೈಟ್ಸ್ ಚೇಂಜಸ್ ಆಗಿಲ್ಲ, ನಾರ್ಮಲ್ ಅಂತ. 320 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇರುತ್ತೆ. ಡೀಪ್ ಇರುತ್ತೆ ಜಾಸ್ತಿ ನಿಮಗೆ. ಓಕೆ, ಓಕೆ. ಒಂದು ಎಕ್ಸ್ಟರ್ ಮತ್ತು ಕಂಪನಿ ಬೋಟ್ ಜಾಸ್ತಿ ಇದೆ, ಜಾಸ್ತಿ ಬರುತ್ತೆ, ಡೀಪ್ ಜಾಸ್ತಿ ಬರುತ್ತೆ. ಅಂದರೆ ನಿಮಗೆ ಜಾಸ್ತಿ ಬೂಟ್ ಸ್ಪೇಸ್ ಇರೋದು. ಎಕ್ಸ್ಟರ್ ಮತ್ತು ಸಿಕ್ಕಾನ್ಸ್ಗೆ ಕಂಪನಿ ನಿಮಗೆ ಜಾಸ್ತಿ ಬೂಟ್ ಸ್ಪೇಸ್ ಇರೋದು. ವಿತ್ ಪಾರ್ಸಲ್ ಚೇನು ಬರುತ್ತೆ. ಹೌದು, ವಿತ್ ಪಾರ್ಸಲ್ ಡ್ರೈವರ್.
ಇದು 60/40 60/40 ಬರಲ್ಲ, ಫುಲ್ 60/40 ಇರಲ್ಲ. ಓಕೆ, ಫುಲ್ ಬಂದು ಎಷ್ಟು ಸಪ್ರೇಟ್ ಆಗುತ್ತೆ ಬೂಟ್ ಸ್ಪೇಸು? ಫುಲ್ ಫ್ರಂಟ್ ನಿಮಗೆ ಫುಲ್ ನಿಮಗೆ ಬಾಡಿ ಫುಲ್ ನಿಮಗೆ ಕಾಂಪ್ಯಾಕ್ಟ್ ಫುಲ್ ನಿಮಗೆ ಎಷ್ಟು ಒಂದು 500 ಲೀಟರ್ಸ್ ಬರುತ್ತಾ? ಹೌದು, ಅದಕ್ಕಿಂತ ಜಾಸ್ತಿ ಬರುತ್ತೆ. ಎಕ್ಸ್ಟ್ರಾ ಮಟೀರಿಯಲ್ ಜಾಸ್ತಿ ಬರುತ್ತೆ. ನೆಕ್ಸ್ಟ್ ನಿಮ್ಮ ಕಾಂಪಿಟೇಟರ್ ನೋಡೋದಾದ್ರೆ ಹೈ ಸೆಲ್ಲಿಂಗ್ ರೇಷಿಯೋ ನಿಮಗೆ ಪಂಚಲ್ಲಿ ಬರುತ್ತೆ, ವಿತ್ ರೇರ್ ಡಿಫಾಗರ್ ಬರುತ್ತೆ ಇದರಲ್ಲಿ. ಇದೆಲ್ಲ ಏನು ಗೊತ್ತಾ, ರೇರ್ ಡಿಫಾಗರು, ಫಾಗ್ ಲ್ಯಾಂಪು, ಸೊ ಫ್ರಂಟ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಇದೆಲ್ಲ ನಿಮ್ಗೆ ಟಾಪ್ ಆ್ಯಂಡ್ ಬರ್ತಿರೋ ಫೀಚರ್ಸ್. ಇವಾಗ ಈ ತರ ವೇರಿಯಂಟ್ ಅಲ್ಲಿ ಬಂದ್ಬಿಟ್ಟಿದೆ. ಟಾಪ್ ಆ್ಯಂಡ್ ಎಕ್ಸ್ಟ್ರಾ ನಿಮ್ಗೆ ಸಿಗೋದು ಅಲಾಯ್ ವೀಲ್ಸ್, ವೈರ್ಲೆಸ್ ಚಾರ್ಜಸ್, ಐರಾ ಕನೆಕ್ಷನ್ಸ್, ವೆಹಿಕಲ್ ಟ್ರ್ಯಾಕಿಂಗ್ ಮಾಡೋ ಆಪ್ಷನ್ಸ್, ಇಷ್ಟು ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅದೆಲ್ಲ ಟಾಪ್ ಆ್ಯಂಡ್ ಮಾತ್ರ. ಟಾಪ್ ಆ್ಯಂಡ್ ಹೋಗೋಕ್ಕಿಂತ ನೀವು ಇದಕ್ಕೆ ಹೋದ್ರೂ ಸಾಕು. ಬರೀ ಫ್ಯೂಕರ್ ಅಷ್ಟೇ ನೋಡಿನಿ, ಈ ಥರ ಫ್ಯೂಕರ್ ಅಷ್ಟೇ ಡಿಫಾಲ್ಟ್ ಬರುತ್ತೆ. ಸ್ಪಿಚರ್ನಲ್ಲಿ ಡಿಫಾಲ್ಟ್ ಇದೆ ನೋಡಿನಿ, ಅದರಲ್ಲಿ ಡಿಫಾಲ್ಟ್ ಇದೆ. ಡಿಫಾಗರ್ ಅದರಲ್ಲೂ ಬರುತ್ತೆ, ಸಬ್ಜೆಕ್ಟಿವ್ ವೇರಿಯಂಟ್. ಓಕೆ, ವೇರಿಯಂಟ್ಸ್. ಸೊ ಅದು ಬರೀ ಟಾಪ್ ಎಂಡ್ ಅದು ಗಾಡಿ. ಟಾಪ್ ಎಂಡ್ ಮಾತ್ರ ಅಲಾಯ್ಸ್ ಮತ್ತೆ ಡಿಫಾಗರ್ ಅದು. ಸೊ ಇದು ನಿಮಗೆ ಮಿಡ್ ವೇರಿಯಂಟ್ಗೆ ಡಿಫಾಗರ್, ಫ್ರಂಟ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್, ಅದೆಲ್ಲ ನಿಮಗೆ LED ಹೆಡ್ ಲ್ಯಾಂಪ್ಸ್ ಬರಲ್ಲ. ಓಕೆ, ಜಾಸ್ತಿ ಕಾಸ್ಟ್ ನೋಡಲ್ಲ ಈ ಸೆಗ್ಮೆಂಟಲ್ಲಿ. ಸುಮ್ಮನೆ ಎಲ್ಲಿ ಫ್ಯೂ ಕಂಪ್ನೀಸ್ ಮಾಡ್ತಾರೆ, ಇದನ್ನ ಕಂಪ್ನಿ ಫಿಲರ್ ಮಾಡ್ತಾರೆ ಡಿಫಾಲ್ಟ್ ಅದು. ಬಿಕಾಸ್ ನಾನು ಟಾಟಾ ಓನ್ ಮಾಡೋದು, ಟಾಟಾ ಜಸ್ಟಲ್ಲಿ ಡಿಫಾಲ್ಟ್ ಇದೆ, ಫೀಚರ್ ಇದೆ ನಮ್ಮ ಕಾರಲ್ಲಿ. ಜಾಸ್ತಿ ಅದ್ರಲ್ಲಿ ಇಲ್ಲ ಅದಕ್ಕೆ ಆ ಫೀಚರ್. ಲೈಟ್ಸ್ ಎಲ್ಲ ಒಳ್ಳೆ ಲೈಟ್ಸ್ ಬರೋದು. ಲೈಟ್ ಲೈಟ್ಸ್ ಸೇಮ್ ಬರುತ್ತೆ. ಫ್ಯೂಲ್ ಟ್ಯಾಂಕ್ ಎಷ್ಟಿದೆ? ಫ್ಯೂಲ್ ಟ್ಯಾಂಕ್ಸ್ ಬಂದು ನಿಮಗೆ 38 ಲೀಟರ್ಸ್ ಆಗುತ್ತೆ. ಓಕೆ ಸರ್. ಸೊ ಇದು ಇನ್ನೊಂದು ಏನಂದ್ರೆ 90 ಡಿಗ್ರಿ ಡೋರ್ ಓಪನಿಂಗ್ಸ್, ಕಂಪ್ಲೀಟ್ 90 ಡಿಗ್ರಿ. ಓಕೆ, ಬೇಡ ಹಿಂದೆಗಡೆ ಕೂತ್ಕೊಳ್ಳುವಾಗ ಫ್ಲಾಟ್ ಫ್ಲೋರಿಂಗ್ಸ್ ಇರುತ್ತೆ. ಆ ಥರದ್ದು ಇಲ್ಲ, ಫೀಚರ್ ಇಲ್ಲ ಅದರಲ್ಲಿ. ಅಮ್ಸ್ತಾ ಇರುತ್ತೆ, ಫ್ಲಾಟ್ ಫ್ಲೋರಿಂಗ್ ಇರಲ್ಲ. ಇದು 90 ಡೋರ್ ಓಪನಿಂಗ್ಸ್ ಅದರಲ್ಲಿ ಬರಲ್ಲ. ಟಾಟಾ ಒಂದೇ ಡ್ರೈವರ್ ಮತ್ತೆ ಪ್ಯಾಸೆಂಜರ್ ಬೋತ್ 90 ಓಪನ್ ಆಗುತ್ತೆ. 4 ಡೋರ್ ನಿಮಗೆ 90 ಡಿಗ್ರಿ ಡೋರ್ ಓಪನಿಂಗ್ಸ್ ಬರುತ್ತೆ. ಹಂಗಾಗಿ ಯಾರ ಮನೇಲಿ ಯಾರು ಓಲ್ಡ್ ಇದ್ದೆ ಅವ್ರ ಹತ್ತಿಗೆ ಇಲ್ಲೇ ಯೂಸ್ ಆಗುತ್ತೆ. ಇಲ್ಲೋದಕ್ಕೆ ತುಂಬಾ ಈಸಿ ಇರುತ್ತೆ. ಬೇರೆದಲ್ಲಿ ಕಷ್ಟ ಆಗುತ್ತೆ ಹುಡುಗರು ಹತ್ತಕ್ಕಿಲ್ಲ, ಇಷ್ಟು ಓಪನ್ ಆಗುತ್ತೆ ಈಗ ಅಷ್ಟೇ. ಮತ್ತೆ ಬೇರೆಯಲ್ಲಿ ಸಿಗೋ ಕೊಟ್ಟಿದ್ದೀರಾ? ಸಿಗೋ ಚಾಟ್ ಇದೆ ಅದು ಬೇರೆಯಲ್ಲಿ ರೇರ್ ಪರ್ಸೆಂಟ್ಗೆ ಸಿಗೋ ಚಾಟ್. ರೇರ್ ಎಸಿಮೆನ್ಸ್ ಕೊಟ್ಟಿದ್ದೀರಾ? ರೇರ್ ಎಸಿಮೆನ್ಸ್ ಇದೆ, ಅಲ್ಲೊಂದು ಚಾರ್ಜಿಂಗ್ ಸಾಕೆಟ್ಸ್ ಬರುತ್ತೆ ಕಂಪ್ಲೀಟ್. ಹಿಂದೆಗಡೆ ಕೂತ್ಕೊಂಡು ಚಾರ್ಜಿಂಗ್ ಹಾಕೊಳ್ಬಹುದು. ಅಂಡ್ ಸೀಟ್ಸ್ ಎಲ್ಲ ಕಂಪ್ಲೀಟ್ ನಿಮಗೆ ಬಕೆಟ್ ಸೀಟ್ ಕಂಫರ್ಟ್ಸ್ ತರನೇ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ತೈ ಸಪೋರ್ಟ್ವರೆಗೂ ಲಾಂಗ್ ಎಕ್ಸ್ಟೆಂಡ್ ಆಗಿರುತ್ತೆ. ಎಲ್ಲ ಚಿಕ್ಕ ಸೀಟ್ ಅಲ್ಲ, ಜಾಸ್ತಿ ಲಾಂಗ್ ಇರುತ್ತೆ. ಎಲ್ಲ ಕಷ್ಟ ಹಿಂಗೆ ಅಡ್ಜಸ್ಟ್ ಮಿಸ್ಸಿಂಗ್ ಇದೆ. ಸಿಕ್ಕನಲ್ಲೆಲ್ಲ ನಿಮ್ಮಲ್ಲಿ ಅಡ್ಜಸ್ಟ್ ಇಲ್ಲ. ಬ್ಯಾಕ್ ಸೈಡಲ್ಲಿ ಸೀಟ್ ಅಡ್ಜಸ್ಟ್ ಫೀಚರ್ ಹೆಡ್ರೆಸ್ಟ್ ನಿಮಗೆ ಫಿಕ್ಸ್ಡ್ ಇದೆ. ಸಿಕ್ಕನಲ್ಲಿ ಇಲ್ಲ, ಫೀಚರ್ ಇಲ್ಲ. ಟಾಪಲ್ಲೇ ನೋಡಿದೆ, ಅದಕ್ಕೆ ಡೀಟೇಲ್ ಹಂಗೆ ಇದೆ ಅಂತ ಮಾತ್ರ ನಿಮಗೆ ಅಡ್ಜಸ್ಟೇಬಲ್. ದಸರಾ ಟೈಮಲ್ಲಿ ವೆಹಿಕಲ್ ಅವೈಲೇಬಲ್ ಸಿಗುತ್ತೆ, ಸ್ಟಾಕ್ಸ್ ರೆಡಿ ಇದೆ. ಆಲ್ಮೋಸ್ಟ್ 1 ಲಕ್ಷ ನಿಮಗೆ ಪ್ರೈಸಿಂಗ್ ಕಮ್ಮಿ ಆಗಿದೆ. ಅದರ ಮೇಲೆ 15,000 ರೂಪಾಯಿ ಕನ್ಸ್ಯೂಮರ್ ಹೊಸ ಜೆಡಿ ಪ್ರೈಸ್ ಗಾಡಿ ಜಾಸ್ತಿ ಇದೆ, ಕಡಿಮೆ ಆಗಿರುತ್ತೆ ನಿಮಗೆ. ನೋಡಿ ಇದೇನೆ ನೀವು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಕಾಂಪ್ಲಿಷ್ ಪ್ಲೇಸ್ ಹೋಗ್ತೀರಾ ಅಂದ್ರೆ 9,66,000 ರೂಪೀಸ್ ಅಷ್ಟೇ ಇರೋದು. ಸೆಮಿ ಟಾಪ್ ಎಂಡ್. ಟಾಪ್ ಎಂಡ್ ಎಷ್ಟಿದೆ? 1 ಲಕ್ಷ ಜಾಸ್ತಿ. 1 ಲಕ್ಷ ಜಾಸ್ತಿ. ಅದೇ ಟಾಪ್ ಎಂಡ್ ಹೋಗ್ತೀರಾ ಅಂದ್ರೆ ಕ್ರಿಯೇಟಿವ್ ಪ್ಲಸ್ ಹೋಗ್ಬೋದು. 1044 ಈ ಕಲರ್ ಸ್ವಲ್ಪ ಯೂನಿಕ್ ಇದೆ. ಕಲರ್ ಇದೆ ಈ ಸಮಯದಲ್ಲಿ ಟ್ರಾಪಿಕಲ್ ಮಿಸ್ಟ್ ಅಂತಾನೆ ಕಲರ್. ಎಷ್ಟು ಕಲರ್ಸ್ ಬರುತ್ತೆ? ಕಲರ್ಸ್ ಅಂದ್ರೆ ನಿಮಗೆ ಟ್ರಾಪಿಕಲ್ ಮಿಸ್ಟ್, ವೈಟ್, ಡಾರ್ಕ್ ಗ್ರೇ, ರೆಡ್. ರೆಡ್ ಅಂದ್ರೆ ಸೇಮ್ ರೆಡ್ ಸೇಮ್ ಪಕ್ಕದ ಅದೆಲ್ಲ ರೆಡ್ ಬೇರೆನಾ? ಇದೊಂಥರ ಮರೂನ್ ಇದೆ, ಇದು ಪ್ಯೂರ್ ರೆಡ್. ಓಕೆ, ರೆಡ್. ಈ ಸಮಯದಲ್ಲಿ ಈ ಸಮಯದಲ್ಲಿ ಇದು ಒಂದೇ ಕಾರ್ ಅನ್ಕೋತೀನಿ. ಈಗ ಕಲರ್ ಕೊಡ್ತಾರ ಈ ಸಮಯ ಹೋಂಡಲ್ಲಿ ಇಲ್ಲ, ಕಲರ್ ಇಲ್ಲ. ಮತ್ತೆ ಈ ತರ ಸೆಗ್ಮೆಂಟ್ ಕಾಂಪಿಟೇಟರ್ ವೆಹಿಕಲ್ಸ್ ಕಲರ್ ಬೇರೆ ಯಾವ ವೆಹಿಕಲ್. ಓಕೆ, ಫ್ರಂಟ್ ಲೈಟ್ಸ್ ಅಲ್ಲೇ ಫ್ರಂಟ್ ಏನೂ ಚೇಂಜಸ್ ಆಗಿಲ್ಲ. ಲೈಟ್ಸ್ ಫ್ರಂಟ್ ಅಲ್ಲಿ ಅಂತಿಲ್ಲ. DRS, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್ ಎಲ್ಲ ಬರ್ತದೆ. ನಿಮಗೆ ಯಾವುದು ಎಕ್ಸ್ಟ್ರಾ ಆಫರ್ಸ್ ಆಗಬೇಕು ಅಂತಿಲ್ಲ. ಇದು ಇವಿ ಟಾಟಾ ಇವಿಗೆ ಏನು ಡಿಫ್ರೆನ್ಸ್ ಇದೆ ಫೀಚರ್ಸ್ ಅಲ್ಲಿ? ಇವಿ ಫೀಚರ್ಸ್ ವೈಸ್ ಎಲ್ಲ ಸೇಮ್ ಬರುತ್ತೆ ಸರ್. ಏನೋ ಪ್ರೈಸಿಂಗ್ ಜಾಸ್ತಿ ಬರುತ್ತೆ. ಇವಿ ಎಲ್ಲ ನಿಮಗೆ 10 ಲಕ್ಷ 11 ಲಕ್ಷ ಬೇಸಿಕ್ ಪ್ರೈಸ್. ಅದಕ್ಕೆ ನೀವು ಟಾಪ್ ಎಂಡ್ ತಗೋಬೋದಲ್ಲ. ಅಲ್ಲಿ ಪ್ರೂವ್ ಆಗಿದೆ 5 ಸ್ಟಾರ್ ರೇಟೆಡ್ ಕಾರು. ಅದು ಕೂಡ 5 ಸ್ಟಾರ್ ರೇಟಿಂಗ್. ಅದು ನಿಮಗೆ ಬ್ಯಾಟರಿ ರನ್ ಆಗುತ್ತೆ, ನಿಮಗೆ ಇಂಜಿನ್ ರನ್ ಆಗುತ್ತೆ. ಪಕ್ಕದ 4 ಸ್ಟಾರ್ ರೇಟೆಡ್, ಅದು 3 ಸ್ಟಾರ್ ರೇಟೆಡ್. 6 ಆನ್ ಎಕ್ಸ್ಟ್ರಾ 3 ಸ್ಟಾರ್ ಇರಬೇಕಾ? 5 ಸ್ಟಾರ್ ಎನ್ಕ್ಯಾಪ್ ಗ್ಲೋಬಲ್ ಸ್ಟಾರ್. ಬರೀ ಒಂದು ಫೀಚರ್ ಅಂದ್ರೆ ಎಕ್ಸ್ಟ್ರಾ ಒಂದು ವೆಹಿಕಲ್ ತಗೊಳ್ಬೇಕು ಅಂದ್ರೆ ಫೀಚರ್ಸ್ ಜೊತೆ ಸೇಫ್ಟಿ ಕೂಡ. ಬಟ್ ಒಂದು ಫೀಚರ್ ಸಿಚನ್ ಕೂಡ ನೀವು ಇದರಲ್ಲಿ ಇಲ್ಲ. ಅದೇ ಜಾಸ್ತಿ ಮಿಸ್ ಆಗಿದೆ. ಜಾಸ್ತಿ ಎಕ್ಸ್ಟ್ರಾ ಜಾಸ್ತಿ ಇದೆ 40 ಫೀಟ್ ಕಷ್ಟ ಸೇಫ್ಟಿಗೆ. ಬಟ್ ಇನ್ನೂ ಜಾಸ್ತಿ ಕೊಟ್ಟಿಲ್ಲ, ಟಾಟಾ ಇಲ್ಲ. ನಾನು ಅದನ್ನು ಕೊಡೋದೇ ಚೆನ್ನಾಗಿರೋದು ಫೀಚರ್. ಪವರ್ಫುಲ್ ಆಗ್ತೈತೆ ಈ ಸೆಗ್ಮೆಂಟಲ್ಲಿ ಕಸ್ಟಮರ್ಗೆ. ರೀಸೆಂಟ್ ಒಂದು ಆಕ್ಸಿಡೆಂಟ್ ನೋಡಿದೆ, ಟಾಟಾ ಪಂಚ್ಗೆ ಕಸ್ಟಮರ್ ಸೇವ್ ಆಗಲಿಲ್ಲ, ಆಲ್ ವರ್ಕ್ ಕಿಲ್ಡ್ ಅಂತ ಬಂದಿತ್ತು. ಅದು ಮೈಸೂರು ಸರ್ವೆಯಲ್ಲಿ ನಿಮಗೆ ಗೊತ್ತಿಲ್ಲ, ಬಸ್ ಆಕ್ಸಿಡೆಂಟ್ಗೆ ಟಾಟಾ ಪಂಚ್ ಆಲ್ ಪರ್ಸೆಂಟೇಜ್ ಅದು ಕಿಲ್ಡ್ ಅಂತ ಬಂದಿತ್ತು. ಅದರಲ್ಲಿ ಪಂಚ್ ಇದೆ, ವಿದೇ ಪಂಚ್